ಬನ್ನಿ ನೋಡೋಣ. ಬನ್ನಿ, ಇದು ನಮ್ಮ ಹೌಸ್. ಎಂಟ್ರೆನ್ಸ್ ನೆಕ್ಸ್ಟ್ ಬರೋದೇ ಹಾಲು. ಮೋಸ್ಟ್ ಸೆಂಟ್ರಲ್ ಲೈಟ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಲೈಟ್ ಗಳೆಲ್ಲ ಒಂಥರ ಡಿಮ್ ಆಗಿರುತ್ತೆ. ಇದು ಎಲ್ಲ ಫರ್ನಿಶ್ಡ್ ಹೌಸ್. ನಾವಿಲ್ಲಿ ಬಂದಾಗಲಿಂದ ಏನು ಕೂಡ ಪರ್ಚೇಸ್ ಮಾಡಿಲ್ಲ. ಯಾಕಂದ್ರೆ ಒಂದು ಕಾಕ್ರೋಚಸ್ ಇದುವರೆಗೂ ನೋಡಿಲ್ಲ, ಕಾಕ್ರೋಚಸ್ ಇಲ್ಲ, ಒಂದು ಜಿರ್ಲೆ ಇಲ್ಲ, ಹಲ್ಲಿ ಇಲ್ಲ. ಸೊ ಆಲ್ಮೋಸ್ಟ್ ಆಮೇಲೆ ಮಸ್ಕಿಟೋ ಫ್ರೀ ಅಂತಾನು ಹೇಳ್ಬೋದು. ಇದು ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅನ್ಸುತ್ತೆ, ಐಲ್ಯಾಂಡ್ ಅಲ್ಲಿ ಹಾವುಗಳೇ ಇಲ್ಲ. ಇದು ಫ್ರಂಟ್ ವ್ಯೂ ಈ ತರ ಕಾಣುತ್ತೆ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಐಲ್ಯಾಂಡಲ್ಲಿ ನಮ್ಮ ಮನೆ ತೋರ್ಸೋಣ ಬನ್ನಿ. ಇದು ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್. ಬನ್ನಿ ನೋಡೋಣ, ಬನ್ನಿ. ಇದು ನಮ್ಮ ಹೌಸ್. ನಮ್ಮ ಮನೆ ಮುಂದ್ಗಡೆ ಹೆಂಗೆ ವ್ಯೂ ಕಾಣತ್ತೆ ಅಂತ ಬನ್ನಿ ನೋಡೋಣ. ಇದು ನಾವು ಗಾರ್ಡನ್ ಮಾಡೋಕ್ಕೆ ಇಲ್ಲಿ ಲಾನ್ ಇಟ್ಟಿದ್ದಾರೆ. ಇದಿಷ್ಟು ಲಾನ್. ಬನ್ನಿ ಹೋಗೋಣ. ಹಾಯ್, ವೆಲ್ಕಮ್. ಬನ್ನಿ, ಇದು ನಮ್ಮನೆ ಇಂಟೀರಿಯರ್ ಹೇಗಿದೆ ಅಂತ ತೋರಿಸ್ತೀನಿ. ವೆಲ್ಕಮ್. ಇದು ಎಂಟ್ರೆನ್ಸ್. ಟಿಪಿಕಲಿ ಎಲ್ಲಾ ಮನೆಯಲ್ಲೂ ಇಲ್ಲಿ ಎಂಟ್ರೆನ್ಸ್ ಈ ತರ ಇರುತ್ತೆ. ಸೊ ಇಲ್ಲಿ ಜಾಕೆಟ್ಸ್ ಹಾಕೊಳ್ಳೋಕೆ ಒಂದು ಹ್ಯಾಂಗರ್ಸ್ ಹುಕ್ ಕೊಟ್ಬಿಟ್ಟಿರ್ತಾರೆ. ಸೊ ಎಂಟ್ರೆನ್ಸ್ ನೆಕ್ಸ್ಟ್ ಬರೋದೇ ಹಾಲು. ಸೊ ಇಲ್ಲಿ ಹಾಲ್ ಎಲ್ಲರ ಮನೆಯಲ್ಲೂ ಕೂಡ ಫರ್ನಿಶ್ಡ್ ಇರುತ್ತೆ. ಆಲ್ಮೋಸ್ಟ್ ಫರ್ನಿಶ್ಡ್ ಹೌಸಸ್ ಸಿಗುತ್ತೆ ನಮ್ಗೆ. ಇಲ್ಲಿ ಎಲ್ಲ ಒಂದು ರೂಮ್ ಅಲ್ಲೂ ಈ ರೇಡಿಯೇಟರ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನೋಡ್ಬೋದು, ನೀವು ಅವಾಗಲೇ ಲಾನ್ ಎಲ್ಲ ನೋಡಿದ್ರಲ್ಲ, ಈ ವಿಂಡೋ ಇಂದ ಈ ತರ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ವಿಂಡೋ ಓಪನ್ ಮಾಡ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಎಲ್ಲ ಸುತ್ತಮುತ್ತ ಹಸಿರು ಹಸಿರಾಗಿ ಕಾಣ್ತಾ ಇರುತ್ತೆ. ನಾನು ಇಲ್ಲಿ ಹಾಕಿದ್ದೀನಿ ತುಳಸಿ ಗಿಡಗಳು. ನಾನು ಊರಿಂದ ತುಳಸಿ ಬೀಜಗಳು ತಂದಿದ್ದೆ. ಸೊ ಇಲ್ಲಿ ತುಳಸಿ ಗಿಡಗಳನ್ನ ಸ್ವಲ್ಪ ಹುಟ್ಟಿತ್ತು, ಅದನ್ನ ಪಾಟಿಗೆ ಶಿಫ್ಟ್ ಮಾಡಿ ಇಟ್ಟಿದ್ದೀನಿ. ಹಾ, ಆಮೇಲೆ ಸೊ ಈ ಎರಡು ಫರ್ನಿಚರ್ ಕೂಡ ಅವರೇ ಕೊಟ್ಟಿರೋದು. ಎವ್ರಿಥಿಂಗ್, ಟಿಪಾ ಇರ್ಬೋದು, ಫರ್ನಿಚರ್ ಇರ್ಬೋದು, ಎಲ್ಲ ಅವರೇ ಕೊಟ್ಟಿರೋದು. ಆಮೇಲೆ ನಮ್ಗೆ ದೇವ್ರ ಮನೆ ಇಲ್ಲಿ ನಮ್ಗೆ ಇಂಡಿಯಾದಲ್ಲಿ ತರ ಇಲ್ಲಿ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾನು ದೇವ್ರ ಮನೆ ಸೆಟಪ್ ನ ಇಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಟಿಪಾ ಇಟ್ಬಿಟ್ಟು ಅಲ್ಲೇ ನನ್ನ ಇಂಡಿಯಾದಿಂದ ಏನೇ ತಂದೆ ದೇವ್ರ ಫೋಟೋಗಳನ್ನ ಎಲ್ಲಾನು ಇಲ್ಲೇ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಈ ಕಾಣಿಸ್ತಾ ಇರೋದು ನಿಮಗೆ ಲೈಟ್ ಸೇವರ್. ಇದು ಇಲ್ಲಿ ಐಲ್ಯಾಂಡ್ ಅಲ್ಲಿ ಪ್ರತಿಯೊಂದು ಮನೇಲೂ ಈ ತರದೊಂದು ಲೈಟ್ ಸೇವರ್ ಇಟ್ಕೊಂಡಿರ್ತಾರೆ. ಸೊ ಇದನ್ನ ಏನ್ ಹೇಳ್ಬೋದು ಅಂದ್ರೆ ಕನ್ವೆನ್ಷನಲ್ ಮತ್ತೆ ಓಲ್ಡ್ ಮೆಥಡ್ ಆಫ್ ಹೀಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲಾ ಮನೆಯಲ್ಲೂ ಮತ್ತೆ ಎಲ್ಲಾ ರೂಮ್ ಅಲ್ಲೂ ಈ ತರ ಹೀಟರ್ಸ್ ಕೊಟ್ಟಿರ್ತಾರೆ, ರೇಡಿಯೇಟರ್ಸ್ ಕೊಟ್ಟಿರ್ತಾರೆ. ಸೊ ಸೆಂಟ್ರಲ್ ಹೀಟಿಂಗ್ ಅಂತೂ ಇದ್ದೇ ಇರುತ್ತೆ. ಇದು ಎಕ್ಸ್ಟ್ರೀಮ್ ಕೋಲ್ಡ್ ಅನಿಸಿದಾಗ ವಿಂಟರ್ಸ್ ಅಲ್ಲಿ ಇವಾಗ ಎರಡೂ ಯೂಸ್ ಮಾಡ್ಕೋಬಹುದು, ಈ ಲೈಟ್ ಸೇವರ್ ಮತ್ತೆ ರೇಡಿಯೇಟರ್ಸ್ ನ. ಸೊ ಇವಾಗ ನಾನು ನೆಕ್ಸ್ಟ್ ಕಿಚನ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾ ಹೇಳಿದ್ನಲ್ಲ, ಇಲ್ಲೊಂದು ಹೀಟರ್ಸ್ ಇಟ್ಟಿದ್ದಾರೆ ನೋಡಿ. ಸೊ ಇದೊಂದು ಸ್ವಲ್ಪ ಪ್ಯಾಸೇಜ್ ತರ ಇದೆ. ಇಲ್ಲಿ ಪ್ಯಾಸೇಜ್ ಮತ್ತೆ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ, ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಇದೆ, ಹಾಲು ಕಿಚನ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಬೆಡ್ರೂಮ್ಸ್ ಬರುತ್ತೆ. ಕಿಚನ್ಗೆ ಹೋಗೋಣ. ಇದು ನಮ್ಮ ಕಿಚನ್. ಮೋಸ್ಟ್ ಆಫ್ ದ ಟೈಮ್ ನಾವು ಕಡಿಯೋದು ಇಲ್ಲೇನೆ. ಸೊ ಇದು ಕೂಡ ಡೈನಿಂಗ್ ಟೇಬಲ್, ನಮ್ಮ ಫುಡ್ ಡೈನಿಂಗ್ ಟೇಬಲ್. ಇದು ಎಲ್ಲ ಫರ್ನಿಶ್ಡ್ ಹೌಸ್. ನಾವಿಲ್ಲಿ ಬಂದಾಗಲಿಂದ ಏನು ಕೂಡ ಪರ್ಚೇಸ್ ಮಾಡಿಲ್ಲ. ಈ ಡೈನಿಂಗ್ ಟೇಬಲ್ ಇಂದ ಹಿಡಿದು ಕಿಚನ್ ಸೆಟಪ್ ಎಲ್ಲ ಕೂಡ ಇಲ್ಲೇ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ಲೋರಿಂಗ್ ಇಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಮನೆಗಳಲ್ಲೂ ಫ್ಲೋರಿಂಗ್ ವುಡನ್ ಇಂದ ಆಗಿರುತ್ತೆ.
ಇದು ಮೇಲ್ಗಡೆ ವುಡನ್ ಶೀಟ್ ತರ ಹಾಕಿದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿರೋ ತರ ಟೈಲ್ಸ್ ಗಳು ಏನು ಇರಲ್ಲ. ಇದು ರೆಫ್ರಿಜರೇಟರ್, ಪರ್ ಪಾರ್ಟ್ ಕೆಳಗಡೆ ಫ್ರೀಸರ್ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಮಿಕ್ಸರ್ ಗ್ರೈಂಡರ್ ನಾನು ಇಂಡಿಯಾದಿಂದ ತಂದಿದ್ದು. ಇದೊಂದು ಚಾಪರ್ ಬೋರ್ಡ್ ತಂದಿದ್ದೆ, ಆಮೇಲೆ ಕಟಿಂಗ್ ಬೋರ್ಡ್ ಅಂತ ತಂದಿದ್ದೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಹಾಟ್ ವಾಟರ್ ಸಿಸ್ಟಮ್. ಸೊ ಇದು ನಮಗೆ ಕ್ಲಾಕ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರೋದು. ಇದು ಮೈಕ್ರೋವೇವ್. ಮತ್ತೆ ಇಲ್ಲಿ ಕೆಳಗೆಲ್ಲ ನೀವು ನೋಡ್ತಾ ಇರ್ಬೋದು ಸ್ಟೋರೇಜ್ ಕ್ಯಾಬಿನೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಎಲೆಕ್ಟ್ರಿಕ್ ಹಾಬು. ಇದು ಕನ್ವೆನ್ಷನಲ್ ಸ್ಟೈಲ್ ನಮಗೆ ಸಿಕ್ಕಿರೋವಂಥದ್ದು. ನೀವು ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ನೋಡಿರ್ಬೋದು ಫ್ಲಾಟ್ ಬೇಸ್ಡ್ ತರನೇ ಇರುತ್ತೆ. ಇದು ಕನ್ವೆನ್ಷನಲ್ ಸ್ಟೈಲ್ ನಮಗೆ ಸಿಕ್ಕಿದೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ ಎಲೆಕ್ಟ್ರಿಕ್ ಓವನ್. ಆಮೇಲೆ ಇದು ಡಿಶ್ ವಾಷರ್. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಡಿಶ್ ವಾಷರ್ ಆಮೇಲೆ ವಾಷಿಂಗ್ ಮಷಿನ್ ಎಲ್ಲ ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇದು ವಾಷಿಂಗ್ ಮಷಿನ್ ಕಮ್ ಡ್ರೈಯರ್. ಆಮೇಲೆ ನಮಗೆ ಈ ಮನೆಯಲ್ಲಿ ಇದು ಕೂಡ ಸಿಕ್ಕಿದೆ. ಸೊ ಎಲ್ಲ ಫರ್ನಿಶ್ಡ್ ನಮ್ಗೆ ಸಿಕ್ಕಿರೋದು. ಸೊ ಡೈನಿಂಗ್ ಟೇಬಲ್ ವಿತ್ ಚೇರ್ಸ್. ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇದು ಬ್ಯಾಕ್ ಯಾರ್ಡ್. ಹಾಯ್. ಇಲ್ಲೆಲ್ಲ ಇನ್ನು ಗಾರ್ಡನಿಂಗ್ ಮಾಡಿಲ್ಲ. ಎವ್ರಿ ವೀಕೆಂಡ್ ನಾವು ಗ್ರಾಸ್ ಮೋರಲ್ಲಿ ಇದು ಮಾಡ್ತಾ ಇರ್ತೀವಿ, ಲಾನ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಆಮೇಲೆ ಇದನ್ನು ಸೆಟಪ್ ಎಲ್ಲ ಮಾಡ್ಕೋಬೇಕು. ಇನ್ನು ಇನಿಷಿಯಲ್ ಟೈಮ್ಸ್ ಎಲ್ಲ ಹಾಗೆ ಬಿಟ್ಟಿದ್ದೀವಿ. ಇನ್ನು ಇಲ್ಲಿ ನಾವು ಬಟ್ಟೆ ಒಣಗಾಕಂತ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀವಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲಾನ್ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಇಲ್ಲಿ ಸಮ್ಮರಲ್ಲಿ ಆಲ್ಮೋಸ್ಟ್ ನಾವು ಇಲ್ಲೇ ಆಟ ಆಡ್ತಾ ಇರ್ತೀವಿ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಪೇಸ್ ಈವ್ನಿಂಗ್ ಟೈಮಲ್ಲಿ. ಅಲ್ಲಿ ಕಾಣ್ತಾ ಇರೋದು ಒಂದು ಶೆಡ್, ಸ್ಟೋರೇಜ್ ಶೆಡ್. ಇಲ್ಲಿ ಗ್ರಾಸ್ ಮೂವರ್ನೆಲ್ಲ ಮಾಡೋದಕ್ಕೆ ಗ್ರಾಸ್ ಮೂವರ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಆಮೇಲೆ ಟಾಯ್ಸ್ನೆಲ್ಲ ಸ್ವಲ್ಪ ಅಲ್ಲಿ ಇಟ್ಟಿದ್ದೀವಿ. ಇನ್ನೂ ಸೆಟಪ್ ಏನು ಮಾಡಿಲ್ಲ. ಸೊ ಟೈಮ್ ಸಿಕ್ಕಾಗ ಇದನ್ನೆಲ್ಲ ಸೆಟಪ್ ಮಾಡಿ ಚೆನ್ನಾಗಿ ಎಲ್ಲ ಒಳ್ಳೊಳ್ಳೆ ಹೂವಿನ ಗಿಡಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ನನಗೆ ಗೊತ್ತಿರೋ ಹಾಗೆ ಐರ್ಲೆಂಡ್ ತುಂಬಾ ಗ್ರೀನಿಶ್, ಎಲ್ಲಿ ನೋಡಿದ್ರು ಹಸಿರು ಜಾಸ್ತಿ. ಆಮೇಲೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅನ್ಸುತ್ತೆ, ಐರ್ಲೆಂಡ್ ಅಲ್ಲಿ ಹಾವುಗಳೇ ಇಲ್ಲ. ಹಾವುಗಳಿಲ್ಲದೆ ಇರೋ ದೇಶ ಅಂದ್ರೆ ಐರ್ಲೆಂಡ್. ಸೊ ಅಭಿ ಆರಾಮಾಗಿ ಆಟ ಆಡ್ತಾ ಇರ್ತಾನೆ. ಸೊ ಯಾವ ಹಾವಿಲ್ಲ, ಕಪ್ಪೆ ಇಲ್ಲ, ಲಿಸರ್ಡ್ ಇಲ್ಲ. ಮನೆ ಒಳಗಡೆ ಅಂತೂ ತುಂಬಾ ಆರಾಮಾಗಿರ್ಬೋದು ನಾವು ಕಿಚನ್ ಅಲ್ಲಿ. ಯಾಕಂದ್ರೆ ಒಂದು ಕಾಕ್ರೋಚಸ್ ಇದುವರೆಗೂ ನೋಡಿಲ್ಲ, ಕಾಕ್ರೋಚಸ್ ಇಲ್ಲ, ಒಂದು ಜಿರ್ಲೆ ಇಲ್ಲ, ಹಲ್ಲಿ ಇಲ್ಲ. ಸೊ ಆಲ್ಮೋಸ್ಟ್ ಆಮೇಲೆ ಮಸ್ಕಿಟೋ ಫ್ರೀ ಅಂತಾನು ಹೇಳ್ಬೋದು. ಇದುವರೆಗೂ ಒಂದು ಮಸ್ಕಿಟೋ ಕೂಡ ನಾನು ನೋಡಿಲ್ಲ. ಸೊ ನನಗೆ ಈ ಬ್ಯಾಕ್ ಯಾರ್ಡ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂಥರ ರಿಫ್ರೆಶಿಂಗ್ ಏರಿಯಾ ಅಂತ ಅನ್ಸುತ್ತೆ. ಸೊ ಮತ್ತೆ ಬೇರೆ ಪೋರ್ಷನ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಕಿಚನ್ ಏರಿಯಾ ಆಯ್ತು. ನಾ ಇಲ್ಲೊಂದು ತೋರ್ಸೋದ್ ಮರ್ತ್ಬಿಟ್ಟೆ. ಇದು ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿರೋ ಬಾತ್ರೂಮ್ಸ್ಗೂ ಇಲ್ಲಿನ ಬಾತ್ರೂಮ್ಸ್ಗೂ ಮೇನ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲ ಮನೆಗಳಲ್ಲೂ ಇರೋದು ಡ್ರೈ ಬಾತ್ರೂಮ್ಸ್. ನಮ್ ಇಂಡಿಯಾ ತರ ವೆಟ್ ಬಾತ್ರೂಮ್ಸ್ ಇಲ್ಲ, ಅಂದ್ರೆ ಒಂದು ವಾಟರ್ ಔಟ್ಲೆಟ್ ಅಂತ ಏನೂ ಇರಲ್ಲ. ಇವಾಗ ಬೆಡ್ರೂಮ್ ಎಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಮನೆ. ಇದು 2 ಬೆಡ್ರೂಮ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದು ಫಸ್ಟ್ ರೂಮ್. ಇದು ನೀವು ನೋಡ್ತಾ ಇರ್ಬೋದು. ಈ ತರ ಆಲ್ಮೋಸ್ಟ್ ಇಲ್ಲಿ ನನಗೊಂದು ಡಿಫ್ರೆನ್ಸ್ ಏನಂತ ಕಾಣಿಸ್ತು ಅಂದ್ರೆ ಲೈಟಿಂಗ್ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ ಸೆಂಟ್ರಲ್ ಲೈಟ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಲೈಟ್ ಗಳೆಲ್ಲ ಒಂಥರ ಡಿಮ್ ಆಗಿರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಫ್ಲೋರಸೆಂಟ್ ಲ್ಯಾಂಪ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆ ತರ ಇಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲಿ ಈ ತರ ವಾರ್ಡ್ರೋಬ್ ಇದೆ. ಈಗ ನೆಕ್ಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫ್ಲೋರಿಂಗ್ ಇಲ್ಲಿ ಕಾರ್ಪೆಟ್ ಇದೆ. ಫಸ್ಟ್ ಫ್ಲೋರಿಗೆ ಪೂರ್ತಿ ಕಾರ್ಪೆಟ್ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಬೆಡ್ರೂಮಿಗೆ ಹೋಗೋಣ ಬನ್ನಿ. ಸೊ ಇದು ನಮ್ದು ಸೆಕೆಂಡ್ ಬೆಡ್ರೂಮ್. ಇದು ಈ ತರ ಇದೆ. ಈ ತರ ಇದು ನಮ್ಮ ಅಭಿದು ಬೆಡ್ ಲ್ಯಾಂಪ್. ಇದನ್ನ ನಾನು ಇನ್ನೊಂದ್ಸಲ ತೋರಿಸ್ತೀನಿ. ನಾನು ಇದನ್ನ ಮಾತ್ರ ಇಂಡಿಯಾದಿಂದ ತಂದಿದ್ದೆ. ಇದು ನಮ್ಮ ಅಭಿದು ಫೇವ್ರೇಟ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ರಾಜೀವ್ದು ವರ್ಕ್ ಸೆಟ್.
ಸೊ ನಾವು ಈ ಬೆಡ್ರೂಮ್ ನಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಇಲ್ಲಿ ವರ್ಕ್ ಸೆಟಪ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ ರಾಜೀವ್ಗೆ ವೀಕ್ಲಿ ಥ್ರೈಸ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಸೊ ಇಲ್ಲೇ ವರ್ಕ್ ಮಾಡ್ಕೊಂತಾ ಇರ್ತಾರೆ. ಆಮೇಲೆ ಈ ಸೈಡ್ ನೋಡಿದ್ರೆ ಈ ಕಡೆ ಈ ರೂಮಿಂದ ವಾರ್ಡ್ರೋಬ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಅಭಿನ ಫೇವರೆಟ್ ಬೆಡ್ ಲ್ಯಾಂಪ್. ನಾನ್ ತೋರಿಸ್ತೇನೆ. ಅವ್ನು ತೋರಿಸ್ತಾನಂತ. ಹುಷಾರ್. ಇದು 10 ವರ್ಷದ ಹಿಂದಿನ ಮನೆ. ಈ ಮನೆಗೆನೆ ನಾವು ಇಲ್ಲಿ €1500 ಪೇ ಮಾಡ್ತಾ ಇದೀವಿ. ಅಂದ್ರೆ ಯುಟಿಲಿಟಿ ಬಿಲ್ಸ್ ಮತ್ತೆ ಬಾಡಿಗೆ ಎಲ್ಲ ಸೇರಿದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಆಗುತ್ತೆ ನಮಗೆ. ಏನಪ್ಪಾ ಈ ಹಳೆ ಮನೆಗೆ ಇಷ್ಟೊಂದು ರೆಂಟ್ ಕಟ್ಬೇಕಾ ಅಂತ ಅಂತೀರಾ? ಹೌದು, ಯಾಕಂದ್ರೆ ಇಲ್ಲಿ ಐರ್ಲೆಂಡ್ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾನೇ ಜಾಸ್ತಿ ಇದೆ. ಈ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ ನಾವು ಶಾರ್ಟ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಮೇ ಬಿ ಇನ್ ಮುಂದೆ ಐರ್ಲೆಂಡ್ ಬರೋರಿಗೆ ಆ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು. ಯಾರಾದ್ರೂ ಹೊಸದಾಗಿ ನಮ್ ವಿಡಿಯೋನ ನೋಡ್ತಾ ಇದ್ರೆ, ನಾವು ಐರ್ಲೆಂಡ್ ನಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ದಯವಿಟ್ಟು ಅದನ್ನ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ ಫೇವರೇಟ್ ಇದು. ನಂಗೆ ಡೈಲಿ ರಾತ್ರಿ ಮಲ್ಗಬೇಕಾದ್ರೆ ಇದನ್ನ ಹಾಕಿ ಮಲ್ಕೊಂತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಫ್ರಂಟ್ ಡೋರ್ ಇಂದ ಕಾಣುತ್ತಲ್ಲ ಲಾನ್, ಅದು ಇದು. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಸನ್ರೈಸ್ ಆಗಿದ ತಕ್ಷಣ ನೀವು ವ್ಯೂ ನೋಡ್ಬೋದು. ತುಂಬಾ ಸಿಕ್ಕಾಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಫ್ರಂಟ್ ವ್ಯೂ ಈ ತರ ಕಾಣುತ್ತೆ. ಈ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ನಿಮ್ಗೊಂದು ಇಲ್ಲೊಂದು ಡೋರ್ ಕಾಣುತ್ತೆ. ಇದು ಸ್ಟೋರೇಜ್ ಕಮ್ ಬಾಯ್ಲರ್ ಸಿಸ್ಟಮ್ ಎಲ್ಲ ಇದೆ. ಈ ಕಡೆ ಹೋದ್ರೆ ನಿಮಗೆ ಬಾತ್ರೂಮ್ ಕಾಣುತ್ತೆ. ಇದು ಬಾತ್ರೂಮ್, ಈ ಸೈಡ್ ಒಂದು ಬಾತ್ ಟಬ್, ಒಂದು ಸ್ಮಾಲ್ ಬಾತ್ರೂಮ್. ಆಗ್ಲೇ ಹೇಳ್ದಂಗೆ ಇಲ್ಲಿನ ಬಾತ್ರೂಮ್ಸ್ ಎಲ್ಲ ಡ್ರೈ ಬಾತ್ರೂಮ್ಸ್ ಆಗಿರೋದ್ರಿಂದ ವಾಶ್ ಬೇಸಿನ್, ಬಾತ್ ಟಬ್ ಮತ್ತೆ ಟಾಯ್ಲೆಟ್ ಗಳಲ್ಲಿ ಮಾತ್ರ ನೀರ್ ಹೊರಗಡೆ ಹೋಗುತ್ತೆ. ಇದಾಗಿತ್ತು ನಮ್ಮ ಹೌಸ್ ಟೂರ್ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.